ಕಾಂಗ್ರೆಸ್ ಪಕ್ಷದವರು ಬಂಜಾರ ಸಮುದಾಯವನ್ನು ಒಡೆಯುವ ಪ್ರಯತ್ನ ನಡೆಸಿದೆ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಂಜಾರ ಸಮುದಾಯ ಬುದ್ಧಿವಂತ ಸಮುದಾಯ, ಆದರೆ ಕಾಂಗ್ರೆಸ್ ನಾಯಕರು ಓಟ್ ಪಡೆಯಲು ಬಂಜಾರ ಸಮುದಾಯವನ್ನು ಒಡೆಯುವ ಹುನ್ನಾರ ನಡೆಸಿದೆ. ಅವರ ಆಟ ನಡೆಯುವುದಿಲ್ಲ. ಬಂಜಾರ ಸಮುದಾಯವನ್ನು ಒಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದರು. ಚುನಾವಣೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಭರ್ಜರಿ ಪ್ರಚಾರ ಸ್ಟಾರ್ಟ್ ಆಗಿದೆ. ಈ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತ ಉಮೇಶ್ ಜಾಧವ್ ಅವರು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಧಾಕೃಷ್ಣ ಅವರು ಇಬ್ಬರು ಚುನಾವಣೆ ಪರಿಷತ್ ನಡೀತಾ ಇದೆ. ಇದರಲ್ಲಿ ನಿನ್ನೆ ಮಾಜಿ ಮಂತ್ರಿಗಳಂತ ರೇವನಾಗ್ ಬೆಳಂಗಿ ಅವರು ಮತ್ತು ನಮ್ಮ ಧರ್ಮಗುರುಗಳು ಇಬ್ಬರು ಕೂಡ ಇಲ್ಲಿ ಪತ್ರಿಕಾನಲ್ಲಿ ನಾನು ಓದೆ ಮಾಡಿದಾರಂತ. ಪತ್ರಿಕಾ ನಿಮಗೆ ಮಾಡಿದ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥ ವಾದ ಇಷ್ಟೇ ಇತ್ತು. ಬಹುಶಃ ನನಗನ್ಸ ಮಟ್ಟಿಗೆ ಅವರಿಗೆ ಯಾರೋ ಕಾಂಗ್ರೆಸ್ನವರು ಕರೆಸಿ ಅವರಿಗೆ ಏನಪ್ಪ ಅಂತಾರೆ ಆಮಿಷ್ ಕೊಟ್ಟು ಕಳಿಸಿದಾಗ ನನಗೆ ಕಾಣ್ತಾ ಇದೆ. ಬಹುಶಃ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಆಗಿ ರೇವನಾಗ್ ಬೆಳಂಗಿ ಅವರು ಈ ಥರ ಮಾತಾಡಬಾರ್ದಾಗಿದ್ದು ಖಂಡನೀಯ. ನಿನ್ನೆ ಇಬ್ಬರು ಗುರುಗಳು ಬಂದಿದ್ರು. ಯಾಕಂದರೆ ಒಂದು ಅದರಲ್ಲಿ ಇದೆ ಬಸವ ಕಲ್ಯಾಣ ತಾಲೂಕದ ಒಬ್ಬರು ಗುರುಗಳು ಬಂದಿದ್ರು, ಲೋಕೇಶ್ ಮಹಾರಾಜ್, ಅದು ಲೆಟ್ರಲ್ಲಿ ಇದೆ. ಮತ್ತು ಪರ್ವತ್ಲಿಂಗ್ ಮಹಾರಾಜರು ಚಿಂಚೋಳಿ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಪಾಂಗರ್ಗದಲ್ಲಿ. ಈ ಇಬ್ಬರು ಮಹಾರಾಜರು ನಮ್ಮ ಪಾರ್ಲಿಮೆಂಟಿಗೆ ಸಂಬಂಧನೇ ಇಲ್ಲ. ಅವ್ರು ಬೀದರ್ ಪಾರ್ಲಿಮೆಂಟ್ ಸಂಬಂಧಪಟ್ಟಿದ್ದು. ಅವ್ರಿಗೆ ಮಹಾರಾಜರಿಗೆ ಯಾರೋ ಹೋಗಿ ಕುಶಾಮಶಿ ಮಾಡಿ ಕರ್ಕೊಂಡು ಮಾಡಿ ಏನಪ್ಪ ಅಂದ್ರೆ ಪ್ರೆಸ್ ಮೀಟ್ ಮಾಡಿ ಅವ್ರ ಬಾಯಿಲಿಂದ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿಮಾನ ನಿಲ್ದಾಣದಲ್ಲಿ ಏನಪ್ಪ ಅಂದ್ರೆ ವಿಮಾನ ನಿಲ್ದಾಣ ಆದಾಗ ನಮ್ಮ ಸೇವಲಾಲ್ ಗುಡಿಯನ್ನು ಒಂದು ತೆಗೆದಾಕಿದ್ರು. ಅವಾಗ ಆ ಸರ್ಕಾರದಲ್ಲಿದ್ದಾಗ ಮಾಡೋ ಟೈಮ್ನಲ್ಲಿ ಒಂದು ಮಾತು ಕೊಟ್ಟರು ಸರ್ಕಾರದವರು, ಇದು ತೆಗೆಯೋ ಟೈಮ್ನಲ್ಲಿ ನಿಮಗೆ ನಾವು ಬೇರೆ ಕಡೆ ಜಾಗನೂ ಮಾಡಿಕೊಡ್ತೀವಿ, ಬೇರೆ ಕಡೆ ಏನಪ್ಪ ಅಂದರೆ ಗುಡಿನೂ ಕಟ್ಟಿಸಿಕೊಡ್ತೀವಿ ಮಾತು ಹೇಳಿದರು. ಬಹುಶಃ ಈ ರೇವನಾಗ್ ಬೆಳಂಗಿ ಅವರಿಗೆ ಓದ್ಲಕ್ಕೆ ಬರ್ತದಿಲ್ಲ ನನಗೆ ಗೊತ್ತಿಲ್ಲ, ಮತ್ತು ಮಹಾರಾಜರನ್ನು ಓದ್ಲಕ್ಕೆ ಬರ್ತದೆ ನನಗೆ ಗೊತ್ತಿಲ್ಲ. ಇದು ಕ್ಲಿಯರ್ ಆರ್ಡರ್ ಇದೆ, 10 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದೆವು ಅಂತ. ಅದರಲ್ಲಿ ಮತ್ತು ಇದು ಎರಡನೇದಾಗಿ ಕೆಳಗಡೆ ಪಾಣಿನಲ್ಲಿ ಕೂಡ 10 ಎಕರೆ ಜಮೀನು ಕೂಡ ಕೊಟ್ಟಿದ್ದೇವೆ ಒಂದು ಕೇಸಿ ಪಾಣಿನಲ್ಲಿ ಕೂಡ ಇದೆ. ಶಾಂಕ್ಷನ್ ಆಗಿದ್ದು ಆವಾಗ ಕೊಟ್ಟ ನಂತರ ಪ್ರಿಯಾಂಕ ಅವರಿಗೆ ನಮ್ಮ ಲಂಬಾಣಿ ಜನಾಂಗದ ಮೇಲೆ ಪ್ರೀತಿ ಹೆಂಗೆ ಇಟ್ಟು ಜಲ್ದಿ ಬಂತು ಅನ್ನೋದು ನನಗೆ ಅರ್ಥ ಆಗ್ತದೆ. ಇಷ್ಟು ಪ್ರೇಮ ಯಾಕೆ ಬಂತು? ಯಾಕಂತ ಹೇಳಿದ್ರೆ ಪ್ರಿಯಾಂಕ ಅವರು ಒಂದು 10 ಕೋಟಿ ರಿಲೀಸ್ ಆಗ್ಯದ. ಫಂಡ್ ಏನಪ್ಪ ಲಂಬಾಣಿ ನಿಗಮನಲ್ಲಿ ಅದ, ಸರ್ಕಾರ ಅವ್ರದೇ ಅದ, ಪ್ರಿಯಾಂಕ ಖರ್ಗೆ ಅವ್ರದ್ದು. ಅವ್ರು ಕಟ್ಟಿಸ್ಬೇಕಾಗಿತ್ತು. 10 ಎಕರೆ ಜಮೀನು ಅದವರು ಕೆಲಸ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಬಿಟ್ಟು ನಿನ್ನೆ ಏನಪ್ಪ ಅಂತ ಹೇಳಿದ್ರೆ ಅವರು ಶಿಷ್ಯಗರಿಂದ ಹೇಳ್ತಾರೆ, ಅವರು 2 ಎಕರೆ ಜಮೀನು ಕೊಡಿಸ್ತೀನಿ, ನಾನು ಮಂದಿರ ಕಟ್ಟಿಸಿ ಕೊಡ್ತೀನಿ ಅಂತ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಅವರು. ಇದು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಈ ಥರ ಹೇಳೋದು ಸರಿಯಲ್ಲ, ಹೇಳ್ಬಾರ್ದು. ನಮ್ಮ 10 ಎಕರೆ ಕೊಟ್ಟಿದೆ, ನೀವು ಕಟ್ಟಿಸ್ತಾ ಇಲ್ಲ. 10 ಕೋಟಿ ರೂಪಾಯಿ 10 ಎಕರೆ ಲ್ಯಾಂಡ್ ಕೊಟ್ಟಿದ್ದೆ, ನೀವು ಕಟ್ಟಿಸ್ತಾ ಇಲ್ಲ. ನಿಮ್ಮ 2 ಎಕರೆ ತೊಗೊಂಡು ನಾವು ಏನು ಮಾಡೋಣ ಅಂದ್ರೆ ತಮ್ಮ ಉದ್ದೇಶ ಏನು? ಬಂಜಾರ ಸಮಾಜನ ಹೊಡಿಬೇಕು, ಓಟ್ ವಿಭಜನೆ ಮಾಡಬೇಕು, ಈ ಅರ್ಧ ಓಟನ್ನು ಕಾಂಗ್ರೆಸ್ನವರು ಡೈವರ್ಟ್ ಮಾಡ್ಕೋಬೇಕು ಉದ್ದೇಶದಿಂದ ಹೇಳಿಸ್ತಾರೆ ವಿನ ನಮ್ಮ ಬಂಜಾರ ಸಮಾಜದ ಗುರುಗಳು ಮುಗ್ಧ ಗುರುಗಳು, ಪಾಪ ಅವ್ರು ಮಾತಾಡೋಕ್ಕೆ ಬರೋಂಗಿಲ್ಲ. ಮತ್ತು ನಮ್ಮ ರೇವನಾಗ್ನು ಮುಗ್ಧನೋ ಶಾಣ ನನಗೆ ಗೊತ್ತಿಲ್ಲ. ಇವ್ರಿಗೆ ತಂದು ಚುನಾವಣೆಯಲ್ಲಿ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡಬೇಕಾಗಿತ್ತು? ಈ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಅನೇಕ ಮಠಾಧೀಶರು, ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.